ಹಾಯ್ ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಚೆನ್ನಾಗಿದ್ರಲ್ವಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವ್ಲಾಗ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಗೊತ್ತಲ್ವಾ, ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇವತ್ತು ಸಂಕ್ರಾಂತಿ ಹಬ್ಬನ ತುಂಬಾ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳಿನಿ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಮದುವೆ ಆದಮೇಲೆ ಸಂಕ್ರಾಂತಿನ ಸೆಲೆಬ್ರೇಷನ್ ಮಾಡೇ ಇಲ್ಲ. ನಮ್ಮ ಕಡೆ ಎಲ್ಲ ಸಂಕ್ರಾಂತಿ ಹಬ್ಬ ಹೇಗೆ ಸೆಲೆಬ್ರೇಷನ್ ಮಾಡ್ತೀವಿ ಅಂತಂದರೆ, ಸಂಕ್ರಾಂತಿ ಹಬ್ಬದ ಹಿಂದಿನ ದಿನ ರೊಟ್ಟಿ, ಬುತ್ತಿ, ಸ್ವೀಟ್ಸು, ಚಟ್ನಿ ಪುಡಿಗಳು ಇದನ್ನೆಲ್ಲ ರೆಡಿ ಮಾಡಿಕೊಂಡು ಯಾವುದಾದ್ರೂ ನೀರಿರುವಂಥ ಪ್ಲೇಸಿಗೆ ಹೋಗಿ ಚೆನ್ನಾಗಿ ನೀರು ಆಟ ಆಡಿ ಹೊಟ್ಟೆ ತುಂಬ ಊಟ ಮಾಡಿ ಎಂಜಾಯ್ ಮಾಡ್ತಾಯಿದ್ವಿ. ಅವತ್ತಿನ ದಿನ ಪೂರ್ತಿ ಎಲ್ಲ ತುಂಬ ಎಂಜಾಯ್ ಮಾಡಿಕೊಂಡು ಕಾಲ ಕಳೀತಾಯಿದ್ವಿ. ಬಟ್ ಮದುವೆ ಆದಮೇಲೆ ಆ ಎಂಜಾಯ್ಮೆಂಟೇ ಹೋಯಿತು. ಸೊ ಏನಪ್ಪ ಹಸ್ಬೆಂಡ್ ಇಷ್ಟೊಂದು ಫ್ರೀ ಆಗಿಬಿಟ್ರು ಈ ಥರ ಹೇಳ್ತಾರೆ ಅಂತ ಅಂದ್ಕೊಂಡಿದ್ದೀರಾ? ಏನಿಲ್ಲ ಸ್ನೇಹಿತರೆ. ಸೊ ಮದುವೆ ಆಗಿ ಒಂದು 9 ಮಂತ್ಸಿಗೆ ಆಲ್ರೆಡಿ ಕ್ಯಾರಿ ಆಗಿದೆ. ಸೊ ಇನ್ನು ಕ್ಯಾರಿ ಆದಾಗ ಎಲ್ಲೂ ಹೋಗೋದು ಬೇಡ ಅಂಥೇಳಿ ಅವಾಯ್ಡ್ ಮಾಡಿದರು. ಸೊ ಇನ್ನು ಅದಾದಮೇಲೆ ಪಾಪು ಚಿಕ್ಕದಿದೆ ಅಂತ ಅವಾಯ್ಡ್ ಮಾಡಿದರು. ಪಾಪು 1 ವರ್ಷ 3 ತಿಂಗಳು ಇದ್ದಾಗಲೇ ಮತ್ತೆ ನಾನು ಕ್ಯಾರಿ ಆದೆ. ಸೊ ಹಾಗಾಗಿ ಮತ್ತೆ ಬೇಡ ಅಂಥೇಳಿ ಕ್ಯಾನ್ಸಲ್ ಮಾಡಾಯಿತು. ಆಮೇಲೆ 2 ಮಕ್ಕಳನ್ನ ಜೋಪಾನ ಮಾಡೋದು, ಇದ್ರ ಮಧ್ಯೆ ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಷನ್ ಮಾಡ್ತಾಯಿದ್ವಿ. ಸೊ ಮನೆಯಲ್ಲಿ ಮಾಮೂಲಾಗಿ ರೊಟ್ಟಿ ಬುತ್ತಿ ಎಲ್ಲ ಮಾಡಿಕೊಂಡು ಊಟ ಗೀಟ ಎಲ್ಲ ಮಾಡ್ಕೊಂಡಿವಿ, ಮನೇಲೇ ಇರ್ತಾಯಿದ್ವಿ. ಬಟ್ ಎಲ್ಲೂ ಹೊರಗಡೆ ಹೋಗ್ತಾ ಇರಲಿಲ್ಲ. ಬಟ್ ಇವತ್ತು ಎಲ್ಲರೂ ಹೋಗೋಣ ಅಂಥೇಳಿ ನ್ಯೂ ಇಯರ್ ದಿನನೇ ಮಾತಾಗಿತ್ತು. ಸೊ ನ್ಯೂ ಇಯರ್ ದಿನ ಕೇಕ್ ಕಟ್ ಮಾಡೋಣ, ಫೈರ್ ಕ್ಯಾಂಪ್ ಮಾಡೋಣ ಅಂತ ಹೇಳಿ ತುಂಬ ಪ್ಲ್ಯಾನ್ಸ್ಗಳನ್ನ ಹಾಕ್ಕೊಂಡಿದ್ವಿ. ಯಾವಾಗ ಡಿಸೆಂಬರ್ 31ಗೆ. ಬಟ್ ಅದು ಯಾವುದನ್ನು ಕೂಡ ಮಾಡೋದಕ್ಕಾಗಲಿಲ್ಲ. ಸೊ ಏನೂ ಆಗಲಿಲ್ಲ ಅಲ್ವಾ, ಇನ್ನೇನು ಮಾಡೋಣ. ಸೊ ತುಂಬ ಬೋರ್, ಬೇರೆ ಎಲ್ಲಾದರೂ ಹೋಗಬೇಕು ಅಂತ ಅನ್ನಿಸ್ತಾನೆ ಇರುತ್ತಲ್ವ. ಸೊ ಹಾಗಾಗಿ 1ನೇ ತಾರೀಕಿಗೆ ಏನಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಸಂಕ್ರಾಂತಿಗಾದರೂ ಎಲ್ಲಾದರೂ ಹೋಗೋಣ ಎಲ್ಲರೂ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ರಲ್ಲಿ ಒಂದಿಬ್ಬರಂತೂ ಮಿಸ್ ಆಗಿದ್ದಾರೆ. ಮಿಕ್ದವರೆಲ್ಲ ನಾವು ಬಂದ್ವಿ. ಸೊ ನಾವಿವತ್ತು ಎಲ್ಲಿಗೆ ಬಂದಿದ್ದೀವಿ ಅಂತಂದರೆ, ನಮ್ಮ ದಾವಣಗೆರೆಯಿಂದ ಜಸ್ಟ್ 28 ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ ಕಾರಿಗ್ನೂರು ಫಾಲ್ಸ್ಗೆ ನಾವಿವತ್ತು ಬಂದಿದ್ದೀವಿ. ಇದನ್ನು ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ. ಬಟ್ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ, ಸೇಫಾಗೂ ಕೂಡ ಇದೆ. ಮಕ್ಕಳನ್ನ ನೋಡಿ ಎಷ್ಟು ಫ್ರೀಯಾಗಿ ಬಿಟ್ಟಿದ್ದೀನಿ ಅಂತೇಳಿ ಈಸಿಯಾಗಿ ಆಡ್ಬೋದು. ಸ್ವಲ್ಪ ಕಾಲು ಜಾರ್ತಿರುತ್ತೆ, ಸ್ವಲ್ಪ ಸೇಫಾಗಿ ಒಂದು 2-3 ಟೈಮ್ ಓಡಾಡಿದ್ರೆ ಅದು ಕೂಡ ಬಂದಾಗುತ್ತೆ. ಬಟ್ ನೀರು ಕೂಡ ಅಷ್ಟೊಂದು ಫೋರ್ಸಾಗೂ ಇರಲ್ಲ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳನ್ನ ಫ್ರೀಯಾಗಿ ಬಿಟ್ಟು ಆಟ ಆಡಿಸ್ಬೋದು. ಹಾಗೆ ತುಂಬ ಎಂಜಾಯ್ಮೆಂಟು ಕೂಡ ಆಗುತ್ತೆ. ಇನ್ನು ಮೇಲ್ಗಡೆ ಹುಡುಗರು ಹತ್ತಿದಾರಲ್ವ, ಸೊ ಆ ಸೈಡು ಕೂಡ ಅಷ್ಟೇ ನಮ್ಮ ಚೆಸ್ಟಿಗೆ ಬರುತ್ತೆ ನೀರು, ಅಷ್ಟು ಹೈಟಲ್ಲಿದೆ. ಸೊ ಇನ್ನು ಮುಂದ್ಗಡೆ ಹೋದರೆ ತುಂಬ ಹೈಟ್ ಇರ್ಬೋದು. ಬಟ್ ನಾವೆಲ್ಲ ಆಟ ಆಡೋದಕ್ಕೆ ಏನು ಸೇಫ್ಟಿ ಬೇಕೋ ಆ ಸೇಫ್ಟಿ ಅಲ್ಲೆಲ್ಲ ಇದೆ. ಚೆನ್ನಾಗಿತ್ತು, ತುಂಬ ಇಷ್ಟ ಆಯಿತು. ಮೇಲ್ಗಡೆನೂ ಸ್ವಲ್ಪ ಹೊತ್ತು ಹೋಗಿ ಆಟ ಆಡಿದ್ವಿ, ಎಲ್ಲದನ್ನು ತುಂಬ ಎಂಜಾಯ್ ಮಾಡಿದ್ವಿ. ಹಾಗೆ ಇದಕ್ಕೆ ಹೋಗೋದಕ್ಕೆ ನೀವು ತುಂಬ ಜನ ಹೆಣ್ಮಕ್ಳೇ ಹೋಗ್ತೀರಾ ಅಂತಂದರೆ ಓನಾಗಿ ಆಟೋ ಮಾಡ್ಕೊಂಡು ಹೋಗ್ಬೋದು. ಇಲ್ಲ ಅಂತ ಅಂದರೆ ಬೈಕ್ಗಳಿರುತ್ತಲ್ವ, ಸೊ ಬೈಕ್ಗಳಲ್ಲೂ ಕೂಡ ಹೋಗ್ಬೋದು. ನಾವು ಕೂಡ ಎಲ್ಲರೂ ಅವ್ರವ್ರ ಬೈಕ್ಗಳನ್ನ ತೊಗೊಂಡು ಬಂದಿದ್ದಾರೆ. ಸೊ ನಾನು ನನ್ನ 2 ಮಕ್ಕಳನ್ನ ಕರ್ಕೊಂಡು ಒಂದು ಗಾಡಿ ತೊಗೊಂಡು ಬಂದೆ. ಹಾಗೆ ಆಶಾ ಅವರು ಕೂಡ ಅವ್ರ 2 ಮಕ್ಕಳನ್ನ ಕರ್ಕೊಂಡು ಒಂದು ಗಾಡಿನ ತೊಗೊಂಡ್ಬಂದಿದ್ದಾರೆ. ಅಕ್ಕ ಮತ್ತು ಅಕ್ಕನ ಮಗ ಬಂದಿದ್ದಾರೆ. ಅಕ್ಕನ ಮಗ ಅಂದರೆ ನಮ್ಮ ವೀರೇಶನ್ ಫ್ರೆಂಡ್ಸು ಕೂಡ ಒಂದು 3 ಜನ ಬಂದಿದ್ದಾರೆ. ಹಾಗೆ ನಮ್ಮನೆ ಎದುರುಗಡೆ ಒಬ್ಬರು ರೇಖಾ ಆಂಟಿ ಅಂತ ಇದ್ದಾರೆ, ಅವರು ಕೂಡ ಬಂದಿದ್ದಾರೆ. ಹಾಗೆ ಅದರ ಜೊತೆ ಪಕ್ಕದಲ್ಲಿ ಮಾಲಾ ಮತ್ತು ಮಾಲಾ ಹಸ್ಬೆಂಡ್, ಇಷ್ಟು ಜನನೂ ಕೂಡ ಬಂದಿದ್ದು. ಸೊ ಚೆನ್ನಾಗಿತ್ತು, ಎಂಜಾಯ್ಮೆಂಟ್ ಇತ್ತು. ಸೊ ಜಾಸ್ತಿ ಜರ್ನಿ ದೂರ ಅಂತ ಅನ್ನಿಸ್ಲಿಲ್ಲ. ಆಮೇಲೆ ನೀರಲ್ಲಿ ಆಡಿದ್ದು ಸುಸ್ತು ಅಂತಲೂ ಕೂಡ ನಮಗೆ ಅನ್ನಿಸ್ಲಿಲ್ಲ, ಅಷ್ಟೊಂದು ಚೆನ್ನಾಗಿತ್ತು. ಹಾಗೆ ಇನ್ನೊಂದು ಬೆಸ್ಟ್ ಏನು ಅಂತಂದರೆ, ₹1 ಅಮೌಂಟ್ ಕೂಡ ಇಲ್ಲಿಲ್ಲ. ಚೆನ್ನಾಗಿ ಎಂಜಾಯ್ ಮಾಡ್ಬೋದು, ಫನ್ ಮಾಡ್ಬೋದು, ಫೋಟೋಸು ವಿಡಿಯೋಸ್ ಎಲ್ಲ ಮಾಡ್ಕೊಬೋದು. ಸೊ ನೋಡಿ, ಅಲ್ಲೆಲ್ಲ ಮೇಲ್ಗಡೆ ಎಲ್ಲ ಹತ್ತಿದ್ದೀವಿ ಮಕ್ಕಳನ್ನ ಕರ್ಕೊಂಡು. ತುಂಬಾ ಸೇಫ್ ಆಗಿದೆ. ಬಟ್ ಚಿಕ್ಕ ಮಕ್ಕಳಿದ್ದಾಗ ಸ್ವಲ್ಪ ಕೇರ್ ಮಾಡಬೇಕಷ್ಟೇ, ಏನಿಲ್ಲ. ಕೆಳಗಡೆ ಬೀಳ್ತಾರೆ ಅನ್ನೋ ಭಯ ಅಲ್ಲೂ ಕೂಡ ಇರುತ್ತೆ ಗ್ಯಾಪು. ಸೊ ಒಂದು 2-2:30 ತನಕ ನೀರಲ್ಲಿ ಆಟ ಆಡಿ ಆಯಿತು. ಆನಂತರ ಊಟಕ್ಕೆ ಬಂದಿದ್ದೀವಿ. ಒಬ್ಬೊಬ್ಬರು ಮನೇಲಿ ಒಂದೊಂದು ವೆರೈಟಿ ಅಂತ ಇರುತ್ತೆ. ಕೇಸರಿ ಬಾತು, ಆಮೇಲೆ 3 ಥರದ ರೈಸ್ಗಳು, ಗೋಧಿ ಹುಗ್ಗಿ, ಆಮೇಲೆ ರೊಟ್ಟಿ, ಚಪಾತಿ, 2 ಥರದ ಪಲ್ಯ, 3 ಥರದ ಚಟ್ನಿ ಪುಡಿಗಳು, ಹುಣಸೆ ಹಣ್ಣಿನ ಚಟ್ನಿ, ಹಸಿಮೆಣ್ಸಿನ್ಕಾಯಿ ಚಟ್ನಿ. ಸೊ ವೆರೈಟಿ ಇತ್ತು. ಈ ಥರ ಊಟ ಮಾಡಿದ್ರೆ ಅದೇನೋ ಒಂಥರ ಖುಷಿ ಇರುತ್ತೆ ಅಲ್ವಾ ಸ್ನೇಹಿತರೆ? ಸೊ ನೀವು ಕೂಡ ಸಂಕ್ರಾಂತಿ ಎಲ್ಲಿಗೆ ಹೋಗಿದ್ರಿ, ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ರಿ, ದಯವಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಸ್ನೇಹಿತರೆ, ಈ ಮಕರ ಸಂಕ್ರಾಂತಿ ಅನ್ನೋದು ರೈತರ ಹಬ್ಬ, ಅಂದರೆ ಸುಗ್ಗಿ ಹಬ್ಬ ಅಂತ ಹೇಳಿ ಕರೀತಾರೆ. ಅಂದರೆ ಅವರು ಬೆಳ್ತಿರ್ತಕ್ಕಂಥ ಧಾನ್ಯಗಳನ್ನೆಲ್ಲ ರಾಶಿ ಮಾಡಿ ಪೂಜೆ ಮಾಡ್ತಾರೆ.
ಅದರ ಜೊತೆಗೆ ಎಳ್ಳು ಶೇಂಗಾ ಅದನ್ನೆಲ್ಲ ಹುರ್ಕೊಂಡು ಮನೆಯಲ್ಲೇ ಸಂಕ್ರಾಂತಿ ಹಬ್ಬಕ್ಕೆ ಕೊಡುವಂಥ ಸಂಕ್ರಾಂತಿ ಕಾಳನ್ನು ಕೂಡ ರೆಡಿ ಮಾಡಿಕೊಂಡು ಎಲ್ಲ ಕಡೆಯೂ ಕೂಡ ಸಂಕ್ರಾಂತಿ ಕಾಳನ್ನ ಹಂಚ್ತಾರೆ. ವಿಶೇಷವಾಗಿ ಇದನ್ನು ರೈತರ ಹಬ್ಬ ಅಂತಲೂ ಕೂಡ ಕರೀತಾರೆ. ಹಾಗೆ ಸ್ನೇಹಿತರೆ, ಇದ್ರ ಜೊತೆ ಇವತ್ತಿನ ವ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಒನ್ಸ್ ಅಗೇನ್ ಹ್ಯಾಪಿ ಸಂಕ್ರಾಂತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.